ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆತ್ಮೀಯ ಮಿತ್ರರೇ, ಬ್ರಹ್ಮಸೂತ್ರ ಪ್ರಿಯರೇ, ಭಗವದ್ಗೀತೆ, ಉಪನಿಷತ್ತು ಮತ್ತು ಬ್ರಹ್ಮ ಸೂತ್ರ ಪ್ರಿಯರೇ, ಪ್ರಸ್ಥಾನ ಗ್ರಂಥಗಳ ಪ್ರಿಯರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಈ ವಿಡಿಯೋದಲ್ಲಿ ನಾನು ಇಲ್ಲಿಯವರೆಗಿನ ವಿಡಿಯೋದಲ್ಲಿ ನಾವು ಏನು ಹೇಳಿದೆವು, 21 ಭಾಗ ಮಾಡಿದ್ದೇನೆ, ಅಂದರೆ ಎಪಿಸೋಡ್ಸ್ ಮಾಡಿದ್ದೇನೆ ಬ್ರಹ್ಮಸೂತ್ರದಲ್ಲಿ. ಈ 22ನೇ ನಾವು ಬ್ರಹ್ಮಸೂತ್ರದಲ್ಲಿ ವಿಚಾರ ಮಾಡ್ತಾ 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 ಸಾಂಖ್ಯರಿಗೂ ನಮಗೂ ಸಾಕಷ್ಟು ಭಿನ್ನಮತ ಇದೆ. ಹಾಗಾಗಿ ವೇದಾಂತಿಗಳು ಸಾಂಖ್ಯ ಸ್ಮೃತಿಯನ್ನು ಅಲ್ಲಗಳೆಯುತ್ತಾರೆ. ಅಂದರೆ ಪೂರ್ತಿ ಅಲ್ಲಗಳೆಯೋದಿಲ್ಲ, ಆದರೆ ಕೆಲವು ವಿಚಾರದಲ್ಲಿ ತುಂಬ ಭಿನ್ನತ್ವ ಇದೆ. ಇವರು ನಮ್ಮ ತುಂಬ ಹತ್ತಿರಕ್ಕೆ ಬಂದು ವೇದಾಂತಿಗಳ ವೇದವನ್ನು ಮತ್ತು ಸ್ಮೃತಿಯನ್ನು ಪ್ರಮಾಣ ಅಂತ ತಗೊಂಡ ವೇದಾಂತಿಗಳ ತುಂಬ ಹತ್ತಿರಕ್ಕೆ ಬಂದು ಅಲ್ಲಿ ಏಕಾಏಕಿ ಟರ್ನ್ ಆಗುವ ಹಾಗೆ ಕಾಣ್ತದೆ. ಹಾಗಾದರೆ ನಿಮಗೆ ಈ ವಿಡಿಯೋದಲ್ಲಿ ನಾನು ನಮ್ಮ ವೇದಾಂತ ದರ್ಶನ ಅಂದರೆ ಏನು ಹೇಳುತ್ತೆ, ಸಾಂಖ್ಯ ದರ್ಶನ, ಕಪಿಲ ಸಾಂಖ್ಯ ದರ್ಶನ ಅಂತ ಹೇಳ್ತಾರೆ. ಇದು ಕಪಿಲ ಮುನಿಗಳಿಂದ ಪ್ರಣೀತವಾದ ಕಾಪಿಲ ಸಾಂಖ್ಯ ದರ್ಶನ ಅಂತ ಹೇಳ್ತಾರೆ. ಮತ್ತು ವೇದಾಂತ ದರ್ಶನವು ಶ್ರುತಿ ಅಂದರೆ ವೇದ, ಸ್ಮೃತಿಗಳು ಅಂದರೆ ಭಗವದ್ಗೀತೆ ಮುಂತಾದ ಮಹಾಭಾರತ ಮುಂತಾದ ಸ್ಮೃತಿಗಳು, ಅದರ ಮೇಲೆ ಅವಲಂಬಿತವಾಗಿ ಅನುಭವವನ್ನು ಯುಕ್ತಿಯನ್ನು ಸೇರಿಸಿಕೊಂಡು ಪರಬ್ರಹ್ಮ ತತ್ವವನ್ನು ಹೇಳುತ್ತೆ ಅಂತ ನಮ್ಗೆ ಗೊತ್ತಾಯಿತು ಇವರಿಗೆ. ಹಾಗಾದರೆ ಈ ಸಾಂಖ್ಯ ಅಂತ ಇಷ್ಟೊಂದು ಎಲ್ಲ ವಿಡಿಯೋದಲ್ಲಿ ಸಾಂಖ್ಯ ಅಂತ ಬರ್ತಾಯಿಲ್ಲ, ಇವರ ಬಗ್ಗೆ ಸ್ವಲ್ಪ ಸರಿಯಾಗಿ ತಿಳ್ಕೊಳ್ಬೇಕಲ್ಲ ಅನ್ನೋ ಒಂದು ಪ್ರಶ್ನೆಗೆ ಉತ್ತರವಾಗಿ ನಾನು ಈ ವಿಡಿಯೋವನ್ನು ಮಾಡ್ತೇನೆ. ನೋಡಿ, 3ನೇ ಅಧ್ಯಾಯ ಕರ್ಮಯೋಗದಲ್ಲಿ 3ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನ ಪ್ರಶ್ನೆಗೆ ಉತ್ತರಿಸ್ತಾ ಹೇಳ್ತಾನೆ. ಶ್ರೀ ಭಗವಾನ್ ವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರ ಪ್ರೋಕ್ತ ಮಯಾನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ನೋಡಿ, ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಅಂತ ಹೇಳ್ತಾನೆ ಭಗವಂತ. ಸಾಂಖ್ಯರಿಗೆ ಜ್ಞಾನಯೋಗ, ಯೋಗಿಗಳಿಗೆ ಕರ್ಮಯೋಗ ಅಂದರೆ ಕರ್ಮದಲ್ಲಿ ನಿಷ್ಠೆಯಾಗಿದ್ದು ಕರ್ಮವೇ ಶ್ರೇಷ್ಠ ಅನ್ನುವವರಿಗೆ ಕರ್ಮಯೋಗ, ಮತ್ತು ಇದು ಎರಡರಿಂದಲೂ ಮುಕ್ತಿ ಸಾಧ್ಯ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ಸಾಂಖ್ಯರು ಜ್ಞಾನ ಯೋಗವನ್ನು ಅವಲಂಬಿಸಿದ್ದಾರೆ ಅನ್ನೋದು ಮುಖ್ಯ. ಇಲ್ಲಿ ಉಳಿದದ್ದನ್ನು ತಗೊಳ್ಳಲ್ಲ, ಬೇರೆ ಉದ್ದಕ್ಕೂ ಹೋಗೋಲ್ಲ. ಅಂದರೆ ಇಲ್ಲಿ ಜ್ಞಾನ ಯೋಗವನ್ನು ಅವಲಂಬಿಸಿದವರು ಸಾಂಖ್ಯರು ಅಂತ ಗೊತ್ತಾಗತ್ತೆ. ಆಯ್ತಪ್ಪ, ವೇದಾಂತಿಗಳು ಏನು, ಅವರು ಜ್ಞಾನ ಯೋಗವನ್ನೇ ಅವಲಂಬಿಸಿರೋರು. ಹಾಗಾದರೆ ಇವರಲ್ಲಿ ಏನು ವ್ಯತ್ಯಾಸ ಏನು ಅಂದರೆ, ನೋಡಿ, ಈಗ ವೇದಾಂತ ಒಂದೊಂದೇ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತೇನೆ. ವೇದಾಂತ ಹೇಳುತ್ತೆ ಅದ್ವೈತವೇ ಪರಮಾರ್ಥ, ಅದ್ವೈತವೇ ಪರಮಾರ್ಥ. ಸಾಂಖ್ಯರು ಹೇಳ್ತಾರೆ ಇವರು ದ್ವೈತ ಸತ್ಯವಾದಿಗಳು, ಇವರು ದ್ವೈತವಾದಿಗಳು. ಅಂದರೆ ವೇದಾಂತ ದರ್ಶನದವರು, ಅಂದರೆ ಶಂಕರ ಭಗವತ್ಪಾದರಿಂದ ಪ್ರಣೀತವಾದ ಶಾಂಕರ ಭಾಷ್ಯದ ಪ್ರಕಾರ ಬ್ರಹ್ಮಸೂತ್ರಗಳಲ್ಲಿ ನಾವು ಯಾಕೆ ಅವರನ್ನು ನಾವು ಖಂಡಿಸ್ತೇವೆ ಅಥವಾ ನಿರಾಕರಿಸ್ತೇವೆ ಅಂದರೆ, ಪ್ರಥಮವಾಗಿ ನೋಡಿ, ಮೊದಲೇ ವೇದಾಂತಿಗಳು ಅದ್ವೈತವಾದಿಗಳು, ಸಾಂಖ್ಯರು ದ್ವೈತವಾದಿಗಳು. ದ್ವೈತ ಅಂದರೆ ಎರಡು ಇದೆ ಅಂತ ಹೇಳೋದು,
ಅದ್ವೈತ ಅಂದರೆ ಇರೋದೊಂದೇ, ಪರಬ್ರಹ್ಮ ತತ್ವ ಒಂದೇ ಇರೋದು ಅಂತ ಹೇಳೋದು. ಒಂದನೇದು ಪಾಯಿಂಟ್ ಅರ್ಥ ಆಗಿರಬೇಕು. ನಾವು ವೇದಾಂತಿಗಳು ಏನು ಹೇಳ್ತಾರೆ ಅಂದರೆ, ಆತ್ಮನು ನಿತ್ಯ, ಶುದ್ಧ, ಬುದ್ಧ, ಮುಕ್ತ ಸ್ವಭಾವದವನು. ನಾವು ಪದೇ ಪದೇ ಆತ್ಮ, ಪ್ರತ್ಯೇಕ ಆತ್ಮ ಅಂತ ಹೇಳ್ತೇವಲ್ಲ, ಈ ಆತ್ಮನ ಗುಣ ಏನು ಅಂದರೆ, ಆತ್ಮನು ಗುಣರಹಿತ. ಅದನ್ನು ಬಿಟ್ಟರೆ ನೀವು ಆತ್ಮನು ಏನು ಅಂದರೆ ನಾವು ಹೇಳ್ತೇವೆ, ಆತ್ಮ ಅಂದರೆ ನಿತ್ಯ, ಯಾವಾಗಲೂ ಇರೋವನು, ಪರಿವರ್ತನೆಗೆ ಒಳಗಾಗದಿದ್ದವನು, ಶುದ್ಧ, ಬುದ್ಧ, ಮುಕ್ತ ಸ್ವಭಾವದವನು ಅಂತ ಹೇಳ್ತಾರೆ. ಅವರು ಏನು ಹೇಳ್ತಾರೆ, ಆತ್ಮನು ತ್ರಿಗುಣಾತೀತ ಅಂತ ಹೇಳ್ತಾರೆ. ಯಾವ ತ್ರಿಗುಣ? ರಜೋಗುಣ, ಸತ್ವಗುಣ, ತಮೋಗುಣ, ಇದರಿಂದ ಅತೀತನಾದವನು ಆತ್ಮ ಅಂತ ಅವರು ಹೇಳ್ತಾರೆ. ನಾವೇನು ಹೇಳ್ತೇವೆ, ನಾವು ಬೇರೆ ಶಬ್ದ ಉಪಯೋಗಿಸಿ ಏನು ಹೇಳ್ತೇವೆ, ಆತ್ಮನು ನಿತ್ಯ, ಆತ್ಮನು ಶುದ್ಧ, ಆತ್ಮನು ಬುದ್ಧ. ಬುದ್ಧ ಅಂದರೆ ಎಲ್ಲವನ್ನು ತಿಳಿದುಕೊಂಡವನು, ಸರ್ವಜ್ಞ ಅಂತ. ಆತ್ಮನು ಮುಕ್ತ ಅಂತ ಹೇಳ್ತವೆ. ಅವರು ಇದೇ ಎಲ್ಲ ಒಪ್ಪಲ್ಲ. ಅವರು ಹೇಳ್ತಾರೆ ಆತ್ಮನು ಈ 3 ಗಣಗಳಿಂದ ಅತೀತನಾದವನು ಅಂತ. ಆಯಿತು. ಮೂರನೇ ವಿಷಯ, ಅವರು ನಾವು ಹೇಳ್ತೇವೆ ಆತ್ಮನು ಕರ್ತೃತ್ವ ಆತ್ಮನಿಗೆ ಇಲ್ಲ, ಭೋಕ್ತೃತ್ವವು ಆತ್ಮನಿಗೆ ಇಲ್ಲ. ಕರ್ತೃತ್ವ ಅಂದರೆ ನಾನು ಕರ್ತ, ನಾನು ಮಾಡೋವನು ಅನ್ನೋ ಭಾವವು ಆತ್ಮನಿಗೆ ಇಲ್ಲ. ಅದನ್ನು ನಾನೇ ಭೋಗಿಸಬೇಕು ಅನ್ನುವ ಭಾವನೆಯು ಆತ್ಮನಿಗೆ ಇಲ್ಲ. ಯಾರು ಹೇಳೋದು ಹೇಳಿ? ವೇದಾಂತಿಗಳು ಹೇಳ್ತಾರೆ. ಈಗ ಸಾಂಖ್ಯರು, ಕಾಪಿಲ ಸಾಂಖ್ಯರು ಏನು ಹೇಳ್ತಾರೆ ಅಂದರೆ, ಆತ್ಮನಿಗೆ ಕರ್ತೃತ್ವವಿಲ್ಲ, ಅದನ್ನು ನಾವು ಒಪ್ತೇವೆ, ಆದರೆ ಭೋಕ್ತೃತ್ವವಿದೆ ಅಂತ ಹೇಳ್ತಾರೆ. ಫಲವನ್ನು ಅನುಭವಿಸುವ ಭೋಕ್ತೃತ್ವ ಆತ್ಮನಿಗೆ ಇದೆ ಅಂತ ಅವರು ಹೇಳ್ತಾರೆ. ನಾವೇನು ಹೇಳ್ತೇವೆ, ಆತ್ಮನಿಗೆ ನಾವು ಅಂದರೆ ವೇದಾಂತಿಗಳು ಏನು ಹೇಳ್ತಾರೆ, ಆತ್ಮನಿಗೆ ಕರ್ತೃತ್ವವೂ ಇಲ್ಲ, ಭೋಕ್ತೃತ್ವವೂ ಇಲ್ಲ ಅಂತ. ನೋಡಿ ಡಿಫ್ರೆನ್ಸ್ ಎಲ್ಲೆಲ್ಲಿದೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ನಾಲ್ಕನೇದು, ವೇದಾಂತಿಗಳು ಏನು ಹೇಳ್ತಾರೆ, ಪ್ರಕೃತಿ ಅನ್ನೋದು ಅವಿದ್ಯಾಕೃತ. ಪ್ರಕೃತಿ ಅನ್ನೋದು, ವಿದ್ಯೆ ಅಂದರೆ ಜ್ಞಾನ ಅಂತ, ಪ್ರಕೃತಿ ಅನ್ನೋದು ಅವಿದ್ಯೆಯಿಂದ ಉಂಟಾಗಿದೆ. ಪುರುಷ ಅಂದರೆ ಪರಬ್ರಹ್ಮ ಪರಮಾತ್ಮನೇ. ಪ್ರಕೃತಿ ಅವಿದ್ಯೆಗೊಳಪಟ್ಟಿದೆ, ಪುರುಷ ಅಂದರೆ ಪರಬ್ರಹ್ಮ ಪರಮಾತ್ಮನೇ ಅಂತ ವೇದಾಂತಿಗಳು ಹೇಳಿದರೆ, ಇವರು ಹೇಳ್ತಾರೆ, ಇವರು ಅಂದರೆ ಕಾಪಿಲ ಸಾಂಖ್ಯರು ಹೇಳ್ತಾರೆ, ಇಲ್ಲ ಇಲ್ಲ ಹಾಗೆ ನಾವು ಒಪ್ಪಲ್ಲ, ಪುರುಷನೂ ಸತ್ಯ, ಆದರೆ ಪ್ರಕೃತಿಯು ಅಷ್ಟೇ ಸತ್ಯ ಅಂತ ಅವರು ಹೇಳ್ತಾರೆ. ನಾವೇನು ಹೇಳ್ತೇವೆ, ಪುರುಷ ಮಾತ್ರ ಸತ್ಯ ಅಂತ ವೇದಾಂತಿಗಳು ಹೇಳ್ತಾರೆ. ಅವರು ಅದನ್ನು ಒಪ್ಪಲ್ಲ, ಇಲ್ಲ ಪುರುಷನೂ ಸತ್ಯ, ಹಾಗಾಗಿ ಪ್ರಕೃತಿಯೂ ಸತ್ಯವೇ ಅಂತ ಅವ್ರು ಹೇಳ್ತಾರೆ. ನೋಡಿ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಬಂತು. ಐದನೇದಾಗಿ ಅವರೇನು ಹೇಳ್ತಾರೆ, ವೇದಾಂತಿಗಳು ಏನು ಹೇಳ್ತಾರೆ, ಪುರುಷನು ಏಕಮೇವ ದ್ವಿತೀಯನು, ಇರುವುದು ಒಂದೇ, ಒಂದು ಸದ್ವಸ್ತು ಇತ್ತು, ಅದೊಂದೇ ಇದ್ದದ್ದು, ಅದರಿಂದ ಮತ್ತೆ ಎಲ್ಲ ಕಾಣಿಸ್ಕೊಂತು. ಏಕಮೇವ ದ್ವಿತೀಯ, ಬೇರೆ ಇಲ್ಲ, ಇರುವುದು ಒಂದೇ ಅಂತ ವೇದಾಂತಿಗಳು ಹೇಳಿದರೆ, ಅವರು ಹೇಳ್ತಾರೆ ಪುರುಷರು ಒಂದೇ ಅಲ್ಲ, ಅನೇಕರಿದ್ದಾರೆ ಅಂತ ಹೇಳ್ತಾರೆ ಅವರು. ನಾವು ಪುರುಷನು ಏಕಮೇವ ದ್ವಿತೀಯ, ಇರೋದು ಒಂದೇ, ಅದೇ ಭಗವಂತ, ಅದೇ ಪರಮಾತ್ಮ, ಅದೇ ಪರಬ್ರಹ್ಮ ತತ್ವ ಅಂತ ವೇದಾಂತಿಗಳು ಹೇಳಿದರೆ, ಅವರು ಹೇಳ್ತಾರೆ ಇಲ್ಲ ಇಲ್ಲ ಹಾಗಿಲ್ಲ, ಪುರುಷರು ಅನೇಕರು ಅಂತ ಅವರು ಹೇಳ್ತಾರೆ. ಇದನ್ನು ಜೀವಾತ್ಮನ ದೃಷ್ಟಿಯಿಂದ ಅವರು ಹೇಳ್ತಾರೆ. ನಾವು ಹೇಳೋದು ಆ ದೃಷ್ಟಿಯಲ್ಲಿ ನೋಡಿದಾಗಲೂ ನಾವು ಹೇಳೋದು ಆತ್ಮ ಅನ್ನೋದು ಒಂದೇ, ಎಲ್ಲವರಲ್ಲಿರೋ ಆತ್ಮನು ಒಂದೇ, ಆತ್ಮನು ಎಲ್ಲವರದಲ್ಲೂ ಇದ್ದಾನೆ ಅಂತ ನಾವು ಹೇಳಿದರೆ, ಅವರು ಹೇಳ್ತಾರೆ ಇಲ್ಲ ಇಲ್ಲ ಇಲ್ಲ, ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ ಆತ್ಮಗಳು ಇವೆ ಅಂತ ಅವರು ಹೇಳ್ತಾರೆ. ಈಗ ಮತ್ತೆ ಮುಂದಿದು, ಈಗ ನಾವು ಬಂಧನ 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 ಅಂತ ಹೇಳ್ತೇವೆ. ನಿಜವಾಗಿ ನೋಡಿದರೆ ಬಂಧನವೇ ಇಲ್ಲ, ಜ್ಞಾನಿಗೆ ಯಾವ ಬಂಧನವೂ ಇಲ್ಲ. ನಾವು ಅಜ್ಞಾನಿಗಳಾದ್ದರಿಂದ ಬಂಧನ ಇದೆ ಅಂತ ತಿಳ್ಕೊಂಡಿದ್ದೇವೆ ಅಂತ
ವೇದಾಂತಿಗಳು ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಆತ್ಮನು ನಿರುಪಾಧಿಕ ಸ್ವರೂಪದಾದ್ದರಿಂದ ಅವನಿಗೆ ಬಂಧನ ಇಲ್ಲ. ಆತ್ಮ ಅಂತ ನೀವು ತಿಳ್ಕೊಂಡ್ರೆ ಇಲ್ಲಿ ಬಂಧನದ ಪ್ರಶ್ನೆನೇ ಬರೋಲ್ಲ ಅಂತ ವೇದಾಂತಿಗಳು ಹೇಳ್ತಾರೆ. ನೀವು ಜೀವ ಅಂತ ತಿಳ್ಕೊಂಡದ್ರಿಂದ ಬಂಧನ ಅನ್ನೋದು ಇದೆ ಅನ್ನೋದು ವ್ಯಾವಹಾರಿಕ ಸತ್ಯ ಮಾತ್ರ, ಪಾರಮಾರ್ಥಿಕ ಸತ್ಯ ಅಲ್ಲ ಅಂತ ವೇದಾಂತಿಗಳು ಹೇಳೋದು. ಇವರು ಹೇಳ್ತಾರೆ, ಇಲ್ಲ ಇಲ್ಲ ಹಾಗೆ ನಾವು ಒಪ್ಪಲ್ಲ, ಬಂಧನವು ಸತ್ಯವೇ ಅಂತ ಹೇಳ್ತಾರೆ. ಇದೆ, ಬಂಧನ ಇದೆ ಅಂತ ಹೇಳ್ತಾರೆ. ಯಾರು? ಸಾಂಖ್ಯರು. ವೇದಾಂತಿಗಳು ಏನು ಹೇಳ್ತಾರೆ? ಬಂಧನ ಇದ್ದಂತೆ ತೋರುತ್ತಿದೆ. ಯಾವಾಗ ನೀನು ಜೀವಾತ್ಮ, ನಾನು ಕರ್ತ, ನಾನು ಭೋಕ್ತ ಅಂತ ತಿಳಿದುಕೊಂಡಾಗ ಬಂಧನ ಇದ್ದಂತೆ ತೋರುತ್ತದೆ. ಆದರೆ ಪಾರಮಾರ್ಥಿಕವಾಗಿ ನೀವು ನೋಡಿದ್ರೆ ಬಂಧನ ಇಲ್ಲ. ಹಾಗಾದರೆ ಮುಕ್ತಿಯೂ ಬೇಕಾಗಿಲ್ವಾ? ಮುಕ್ತಿಯ ಸ್ಥಿತಿಯಲ್ಲೇ ಇದೆಯಲ್ಲ, ಇನ್ನೇನು ಬೇಕಾಗೋದು ಅನ್ನೋದು ಅತ್ಯಂತ ಉನ್ನತ ಮಟ್ಟದ ವೇದಾಂತಿಗಳು ಈ ವಿಚಾರದಲ್ಲಿ ಹೇಳ್ತಾರೆ. ಹಾಗಾದರೆ ಇವರು ಹೇಳ್ತಾರೆ ನಿಜವಾಗಿಯೂ ಬಂಧನವೇ ಇಲ್ಲ, ಅವರು ಹೇಳ್ತಾರೆ ಬಂಧನ ಇದೆ ಅಂತ. ಈಗ ವೇದಾಂತ ದರ್ಶನದಲ್ಲಿ ಹೆಚ್ಚಿನ ಮಹತ್ವ ಇರೋದು ಅನುಭವಕ್ಕೆ, ಶ್ರುತಿಗೆ, ಸ್ಮೃತಿಗೆ, ಅನುಭವಕ್ಕೆ ಮತ್ತು ಯುಕ್ತಿಗೆ. ಅವರು ಹೇಳ್ತಾರೆ ನಿನಗೆ ಅನುಭವ ಬರುವಲ್ಲಿ ತನಕ ನಿನಗೆ ಅದು ಸತ್ಯ ಅಂತ ತೋರೋಲ್ಲ. ಹಾಗಾಗಿ ಅನುಭವ ಯುಕ್ತವಾಗಿಯೇ ಇರಬೇಕು. ಅನುಭವ ಇಲ್ಲದೆ ಇದು ವೇದಾಂತ ಶಾಸ್ತ್ರ ಅರ್ಥ ಆಗೋಲ್ಲ. ಹಾಗಾಗಿ ಅನುಭವವೂ ಒಂದು ಪ್ರಮಾಣವೇ. ಶ್ರುತಿಗಳೂ ಹೇಗೆ ಪ್ರಮಾಣವೋ, ಸ್ಮೃತಿಗಳೂ ಹೇಗೆ ಪ್ರಮಾಣವೋ, ಯುಕ್ತಿಯೂ ಹೇಗೆ ಪ್ರಮಾಣವೋ, ಅನುಭವವೂ ಸಹ ಅತ್ಯಂತ ಮುಖ್ಯವಾದ ಪ್ರಮಾಣ ಅಂತ ವೇದಾಂತಿಗಳು ಹೇಳಿದ್ದಾರೆ. ಶಂಕರ ವೇದಾಂತಿ, ಅದು ಶಂಕರ ಅದ್ವೈತ ವೇದಾಂತಿಗಳು ಹೇಳಿದ್ದಾರೆ. ಅವರು ಹೇಳ್ತಾರೆ ಕೇವಲ ತರ್ಕವೇ ಸಾಕು, ಅನುಭವ ಏನು ಬೇಕಾಗಿಲ್ಲ ಅಂತ ಹೇಳ್ತಾರೆ ಅವರು. ತರ್ಕದ ಬಲದಿಂದ ಇದನ್ನು ನಾವು ತರ್ಕ ಅಂದರೆ ಲಾಜಿಕ್, ಅದರಿಂದ ನಾವು ಇದನ್ನು ಪ್ರೂವ್ ಮಾಡಬಹುದು. ಅನುಭವ ಏನು ಬೇಕಾಗಿಲ್ಲ ಅಂತ ಅವರು ಹೇಳ್ತಾರೆ. ನೋಡಿ, ಇಲ್ಲಿ ವ್ಯತ್ಯಾಸ ಬಂತು. ಆಮೇಲೆ ಏನು ಹೇಳ್ತಾರೆ, ವೇದಾಂತವನ್ನು ಓದೋರು ಏನು ಹೇಳ್ತಾರೆ, ವ್ಯಾವಹಾರಿಕ ದೃಷ್ಟಿಯಿಂದ ಪ್ರಕೃತಿ ಅನಾತ್ಮ. ಇದು ಸ್ವಲ್ಪ ನಾವು ಬಿಡಿಸಿ ಹೇಳಬೇಕು. ಪ್ರಕೃತಿ ಮತ್ತು ಪುರುಷ ಅಂತ ಹೇಳಿದಾಗ ನಾವು ಹೇಳೋದೇನು, ವೇದಾಂತಿಗಳು ಹೇಳೋದೇನು, ಇರುವುದೊಂದೇ ಬ್ರಹ್ಮ. ಪ್ರಕೃತಿಯು ಆ ಪರಬ್ರಹ್ಮದಲ್ಲಿ ಶಕ್ತಿಯಾಗಿ ಸೇರಿಕೊಂಡಿದೆ. ಹಾಗಾಗಿ ನಾವು ಅದನ್ನು ಅನಾತ್ಮ ಅಂತ ಪಾರಮಾರ್ಥಿಕ ಸತ್ಯದಲ್ಲಿ ಹೇಳಲಿಕ್ಕಾಗೋಲ್ಲ. ಅದು ನಾವು ಅನಾತ್ಮ ಅಂತ ವ್ಯಾವಹಾರಿಕ ಸತ್ಯದಲ್ಲಿ ಹೇಳುವಾಗ ಹೇಳ್ತೇವೆ, ತೋರಿಸ್ಕೊಡ್ಲಿಕ್ಕೆ ಅದ್ದಾಂತವಾಗಿ. ಅದು ಅವರು ಹೇಳ್ತಾರೆ ಪ್ರಕೃತಿಯು ಅನಾತ್ಮವೇ. ಅವರು ಹೇಳ್ತಾರೆ ನೀವು ಹಾಗೆ ಹೇಳಿದ್ರೆ ನಾವು ಒಪ್ಪಲ್ಲ, ಪ್ರಕೃತಿಯು ಅನಾತ್ಮವೇ ಅಂತ. ಒಂದು ನೆಕ್ಸ್ಟ್, ಇಲ್ಲಿ ವೇದಾಂತ ದರ್ಶನದವರು ಅಜಾತಿವಾದಿಗಳು. ಜಾತಿ ಗೀತೆ ಅದೆಲ್ಲ ಜಾತಿವಾದಿಗಳಲ್ಲ. ಇವರು ಪರಿಣಾಮವಾದಿಗಳು. ಯಾರು? ಸಾಂಖ್ಯರು. ಪರಿಣಾಮ ಅಂದರೆ ಬದಲಾಗೋದು. ಇವರು ಅಜಾತಿವಾದಿಗಳು ಅಂದರೆ ಅಲ್ಲ ಅಂತ. ಇವರು ಪರಿಣಾಮವಾದಿಗಳು, ಸಾಂಖ್ಯರು. ಮುಂದೆ ವೇದಾಂತ ದರ್ಶನದವರು ಹೇಳ್ತಾರೆ ಆತ್ಮನೇ ಅವಿಚಾರದಿಂದ ಪ್ರಪಂಚವಾಗಿ ತೋರುತ್ತಾ ಇದ್ದಾನೆ. ಇರುವ ಆತ್ಮನೇ ಅಥವಾ ಪರಬ್ರಹ್ಮ ವಸ್ತುವೇ ಸರಿಯಾಗಿ ವಿಚಾರ ಮಾಡದೇ ಇರುವುದರಿಂದ ಜಗತ್ತಾಗಿ ವ್ಯಾವಹಾರಿಕ ಸತ್ಯದಲ್ಲಿ ಬಂದಾಗ ಜಗತ್ತಾಗಿ ತೋರುತ್ತಿರ್ತದೆ. ಪಾರಮಾರ್ಥಿಕ ಸತ್ಯದಲ್ಲಿ ಬಂದಾಗ ಈ ಪ್ರಪಂಚ ಅನ್ನೋದು ಇರುವುದಿಲ್ಲ ಅಂತ ಹೇಳ್ತಾರೆ. ಸಾಂಖ್ಯರು ಏನು ಹೇಳ್ತಾರೆ, ಪ್ರಧಾನಕ್ಕೆ ಪ್ರಪಂಚವಾಗಿ ಬದಲಾಗುವ ಶಕ್ತಿ ಇದೆ ಅಂತ ಅವರು ಹೇಳ್ತಾರೆ. ಪ್ರಧಾನ ಅಂದ್ರೇನು? ಪ್ರಕೃತಿ. ಪ್ರಕೃತಿ ಅಂದ್ರೇನು? ರಜೋಗುಣ, ತಮೋಗುಣ, ಸಾತ್ವಿಕ ಗುಣ. ಜಡ ಪ್ರಕೃತಿಗೆ ಅಂದರೆ ಅದನ್ನು ಪ್ರಧಾನ ಅಂತ ಹೇಳ್ತಾರೆ. ಆ ಪ್ರಧಾನಕ್ಕೆ ಜಗತ್ತಾಗಿ ಬದಲಾಗುವ ಶಕ್ತಿ ಇದೆ ಅಂತ ಹೇಳ್ತಾರೆ. ನಾವು ಅದನ್ನು ಒಪ್ಪೋದಿಲ್ಲ. ಜಡ ಪ್ರಕೃತಿಗೆ ಜಗತ್ತಾಗಿ ಆಗುವ ಶಕ್ತಿ ಇಲ್ಲ. ಪರಬ್ರಹ್ಮ ಪರಮಾತ್ಮನಿಗೆ
ಜಗತ್ತಾಗಿ ತೋರುವ ಶಕ್ತಿ ಇದೆ ಅಂತೇವೆ. ಜಡ ಪ್ರಕೃತಿಗೆ ಆ ಶಕ್ತಿ ಇಲ್ಲ ಅಂತ ಹೇಳ್ತೇವೆ. ನೋಡಿ, ಇಷ್ಟು ವಿಡಿಯೋದಲ್ಲಿ ನಾವು ಹೇಳಿದ್ದಿದೆ, ಈ ಪಾಯಿಂಟಲ್ಲಿ ಮೈನಾಗಿ ಹೇಳಿದ್ದು. ಅವರು ಹೇಳೋದು ಜಡ ಪ್ರಕೃತಿಗೆ, ತ್ರಿಗುಣಾತ್ಮಕವಾದ ಜಡ ಪ್ರಕೃತಿಗೆ, ಅದಕ್ಕೆ ಅದು ಉಪಾದಾನ ಕಾರಣವಾಗಿ ಪ್ರಪಂಚ ಆಗುವ ಶಕ್ತಿ ಇದೆ ಅಂತ ಅವ್ರು ಹೇಳ್ತಾರೆ. ನಾವೇನು ಹೇಳ್ತೇವೆ, ಇಲ್ಲ ಅದೇ ಆಗೋದೇ ಇಲ್ಲ, ಪರಬ್ರಹ್ಮ ಪರಮಾತ್ಮನಿಗೆ ಆ ಶಕ್ತಿ ಇದೆ ಅಂತ ಹೇಳ್ತೇವೆ. ಆಮೇಲೆ ವೇದಾಂತಿಗಳು ಹೇಳ್ತಾರೆ ಆತ್ಮನು ಅಥವಾ ಪರಬ್ರಹ್ಮವು ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು ಅಂತ. ಆದರೆ ಸಾಂಖ್ಯರು, ಕಾಪಿಲ ಸಾಂಖ್ಯರು ಹೇಳ್ತಾರೆ ನಿಮಿತ್ತ ಕಾರಣ ಪರಮಾತ್ಮ ಅಂತ ಒಪ್ತೇವೆ ನಾವು. ಆದರೆ ಉಪಾದಾನ ಕಾರಣ ಅಂದರೆ ವಸ್ತು. ನಾನು ನಿಮಗೆ ಮತ್ತೆ ನೀವು ಇದನ್ನು ನೆನೆಸ್ಕೊಳ್ಬೇಕು, ಕುಂಬಾರ ಮತ್ತು ಜೇಡಿಮಣ್ಣು. ಇಲ್ಲಿ ವೇದಾಂತಿಗಳು ಹೇಳೋದು ಕುಂಬಾರನು ಜೇಡಿಮಣ್ಣು ಎರಡು ಪರಬ್ರಹ್ಮವೇ. ಅವರು ಹೇಳ್ತಾರೆ ಕುಂಬಾರ ಪುರುಷ ಭಗವಂತ, ಜೇಡಿಮಣ್ಣು ಪ್ರಕೃತಿ, ಎರಡು ಒಂದೇ ಅಲ್ಲ. ಹಾಗಾಗಿ ಕುಂಬಾರನೂ ಬೇಕು, ಜೇಡಿಮಣ್ಣು ಬೇಕು, ಇವರು ಬೇರೆ ಬೇರೆ ಅಂತ ಹೇಳ್ತಾರೆ. ವೇದಾಂತದವರು ಏನು ಹೇಳ್ತಾರೆ, ಇದೆರಡೂ ಒಂದೇ. ಯಾವುದದು? ಪರಬ್ರಹ್ಮ ತತ್ವ ಅಂತ ಹೇಳ್ತಾರೆ. ಈಗ ಮತ್ತು ವೇದಾಂತಿಗಳು ಹೇಳ್ತಾರೆ ಅಭಿನ್ನ ನಿಮಿತ್ತ ಉಪಾದಾನ ಮಾಯಾ ಸತ್ಕಾರ್ಯವಾದಿಗಳು. ಯಾರು? ವೇದಾಂತಿಗಳು. ಅಭಿನ್ನ ನಿಮಿತ್ತ ಉಪಾದಾನ ಮಾಯಾ ಸತ್ಕಾರ್ಯವಾದಿಗಳು. ಅಂದರೆ ಈ ಪರಬ್ರಹ್ಮ ತತ್ವವು ಅಭಿನ್ನ ನಿಮಿತ್ತ ಉಪಾದಾನ ಕಾರಣವಾಗಿದೆ ಅಂತ ಹೇಳ್ತಾರೆ. ಅವರೇನು ಹೇಳ್ತಾರೆ ಸಾಂಖ್ಯರು? ಇವರು ನಿರೀಶ್ವರವಾದಿಗಳು. ಇವರು ಈಶ್ವರನನ್ನು ಒಪ್ಪುವುದಿಲ್ಲ. ನೋಡಿ, ಇಲ್ಲಿ ನೋಡಿ ಮೈನ್ ಪಾಯಿಂಟ್ ಬಂತು. ಇವರು ಈಶ್ವರನನ್ನು ಒಪ್ಪೋದಿಲ್ಲ. ಯಾರು? ಕಾಪಿಲ ಸಾಂಖ್ಯರು ಈಶ್ವರನನ್ನು ಒಪ್ಪೋದಿಲ್ಲ. ವೇದಾಂತಿಗಳು ಈಶ್ವರನನ್ನು ಒಪ್ತಾರೆ. ಮತ್ತು ಪ್ರಪಂಚಕ್ಕೆಲ್ಲ ಆಸ್ಪದನಾದ ಈಶ್ವರನಿದ್ದಾನೆ ಅಂತ ವೇದಾಂತಿಗಳು ಹೇಳ್ತಾರೆ. ಭಗವಂತ ಅಂತ ಒಬ್ಬ ಇದ್ದಾನೆ, ಈಶ್ವರ ಅಂತ ಇದ್ದಾನೆ, ಜೀವ ಜಗತ್ತು ಮತ್ತು ಈಶ್ವರ ಕಂಟ್ರೋಲರ್ ಆಗಿ ಇದ್ದಾನೆ ಅಂತ ವೇದಾಂತಿಗಳು ಹೇಳಿದರೆ, ಅವರೇನು ಹೇಳ್ತಾರೆ? ಪ್ರಧಾನ ಜಡ ಪ್ರಕೃತಿಯೇ ಮಾತ್ರ, ಈಶ್ವರನು ಬೇಕಾಗೇ ಇಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲಿ ಈಶ್ವರಂದು ಪಾತ್ರವೇ ಇಲ್ವಲ್ಲ ಅಂತ ಅವರು ಹೇಳ್ತಾರೆ. ಜಡ ತ್ರಿಗುಣಾತ್ಮಕ ಪ್ರಕೃತಿಯೇ ಜಗತ್ತಾಗಿ ತೋರುತ್ತೆ, ಮಧ್ಯದಲ್ಲಿ ಈಶ್ವರ ಯಾಕೆ ಅಂತ ಅವರು ಕೇಳ್ತಾರೆ. ವೇದಾಂತದವರು ಹೇಳ್ತಾರೆ ಇಲ್ಲ, ಈಶ್ವರ ಒಬ್ಬ ಕಂಟ್ರೋಲರ್ ಬೇಕೇ ಬೇಕು. ಕಂಟ್ರೋಲರ್ ಇದ್ದಾನೆ. ಜೀವ ಜಗತ್ತು ಈಶ್ವರ ಅಂತ ನೀವು ತಗೊಳ್ಳಿದಾಗ ಈಶ್ವರ ಅನ್ನೋನು ಕಂಟ್ರೋಲರ್, ನಿಯಾಮಕ, ಅವನಿದ್ದಾನೆ. ಅಂದರೆ ಅವರು ಇಲ್ಲ, ಹಾಗಿಲ್ಲ ಅಂತ ಹೇಳ್ತಾರೆ. ಇನ್ನು ಮುಂದಿಂದು ವೇದಾಂತ ದರ್ಶನ ಹೇಳುತ್ತೆ ಅನುಭಾವಿಕರು, ಅನುಭವ ಪ್ರಮಾಣವಾದಿಗಳು. ಇವರು ಅನುಭವವನ್ನೇ ಮುಖ್ಯವಾಗಿ ತಗೊಳ್ತಾರೆ. ಯಾರು? ಶಂಕರ ಅದ್ವೈತ ವೇದಾಂತಿಗಳು. ನೀನು ಅನುಭವ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀನು ಆತ್ಮ ಅಂತ ಅನುಭವಪೂರ್ವಕವಾಗಿ ತಿಳ್ಕೊಳ್ಬೇಕೇ ವಿನ ನೀನು ಪುಸ್ತಕ ಓದಿ ಮಾತ್ರ ತಿಳ್ಕೊಂಡ್ರೆ ಸಾಕಾಗೋದಿಲ್ಲ ಅಂತ ಹೇಳ್ತಾರೆ. ಇವರೇನು ಹೇಳ್ತಾರೆ? ಇವರು ಅನುಮಾನಿಕರು. ಅನುಭವ ಅಲ್ಲ ಅವರು ಹೇಳೋದು, ಅನುಮಾನ, ಲಾಜಿಕ್. ಅನುಮಾನ ಪ್ರಮಾಣವಾದಿಗಳು. ಲಾಜಿಕಲ್ಲಿ ಪ್ರೂವ್ ಆದರೆ ಆಯಿತು ಅಂತ ಅವರು ಹೇಳ್ತಾರೆ. ಲಾಜಿಕ್ ಮುಖ್ಯ ಅಂತ ಹೇಳ್ತಾರೆ. ಇಲ್ಲಿ ವೇದಾಂತಿಗಳು ಹೇಳ್ತಾರೆ ಆತ್ಮನು ನಿಷ್ಕಲ, ನಿಷ್ಕ್ರಿಯ, ಶಾಂತ ಅಂತ. ಆತ್ಮನ ಬಗ್ಗೆ ಅವರು ಹೇಳ್ತಾರೆ ಆತ್ಮನು ನಿಷ್ಕಲ, ಆತ್ಮನು ನಿಷ್ಕ್ರಿಯ, ಆತ್ಮನು ಶಾಂತನು ಅಂತ ಹೇಳಿದ್ರೆ, ಅವರು ಹೇಳ್ತಾರೆ ಪ್ರಧಾನವು ಕುರುಡನಿದ್ದಂತೆ, ಪುರುಷ ಕುಂಟನಿದ್ದಂತೆ. ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ಏನು ಕುರುಡನು ಕುಂಟನು ಕುರುಡನ ಹೇಗದೇರಿ ಕೂತ್ಕೊಳ್ತಾನೆ ಅಂತ ಅವರು ಹೇಳ್ತಾರೆ. ಹಾಗಾಗಿ ಇದು ಸಾಧ್ಯ ಅಂತ ಅವರು ಹೇಳೋದು. ಏನೋ ಪ್ರಧಾನದಿಂದಲೇ ಜಗತ್ತು ಸೃಷ್ಟಿ ಸಾಧ್ಯ, ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಅಂತ ಹೇಳಿದ್ರೆ,
ಇವರು ಹೇಳ್ತಾರೆ ಇದು ಆತ್ಮನಿಂದಲೇ ಆಗೋದು, ಆದರೆ ಆತ್ಮನು ನಿಷ್ಕಲ, ನಿಷ್ಕ್ರಿಯ ಮತ್ತು ಶಾಂತ ಅಂತ ಹೇಳ್ತಾರೆ. ಮುಖ್ಯವಾಗಿ ಇಲ್ಲಿ ಬರೋದು ನೋಡಿ, ಪ್ರಕೃತಿಯನ್ನು ಒಪ್ಪಿದ್ದರೂ ವೇದಾಂತಿಗಳು ಹೇಳ್ತಾರೆ ನೀವು ಹೇಳೋ ಪ್ರಧಾನ ಇದೆಯಲ್ಲ, ಇದು ಈಶ್ವರಾಧೀನವಾಗಿದೆ, ಇದು ಈಶ್ವರನ ಅಧೀನವಾಗಿದೆ. ಪ್ರಕೃತಿಯು ಈಶ್ವರನ ಅಧೀನವಾಗಿದೆ ಅಂತ ಹೇಳಿದರೆ ಇವರು ಹೇಳ್ತಾರೆ ಪ್ರಧಾನವು ಸ್ವತಂತ್ರ, ಯಾರ ಅಧೀನವೂ ಇಲ್ಲ, ಒಂದು ಪಾಯಿಂಟು. ಆಮೇಲೆ ಪ್ರಧಾನವು ಅನಾದಿ, ಆಮೇಲೆ ಪ್ರಧಾನವು ಅನಂತ ಅಂತ ಇವರು ಪ್ರಧಾನಕ್ಕೆ ಜಾಸ್ತಿ ಮಹತ್ವವನ್ನು ಕೊಡ್ತಾರೆ. ಪ್ರಧಾನ ಅಂದರೆ ಪ್ರಕೃತಿ ಅಂದರೆ ತ್ರಿಗುಣಾತ್ಮಿಕ ಪ್ರಕೃತಿ ಅಂತ ಗೊತ್ತಿರಬೇಕು. ಮುಂದೆ ವೇದಾಂತಿಗಳು ಹೇಳ್ತಾರೆ ಬ್ರಹ್ಮವೇ ಅವಿದ್ಯೆಯಿಂದ ಪ್ರಪಂಚವೆಂದು ಕರೆಯಲ್ಪಡುತ್ತದೆ. ಬ್ರಹ್ಮವೇ ಅವಿದ್ಯೆ ಅಂದರೆ ಸರಿಯಾದ ತಿಳುವಳಿಕೆ ಇಲ್ಲದ್ದರಿಂದ, ಸರಿಯಾದ ಜ್ಞಾನವಿಲ್ಲದ್ದರಿಂದ, ಅಜ್ಞಾನವಿರುವುದರಿಂದ ಪ್ರಪಂಚವಾಗಿ ತೋರುತ್ತದೆ ಅಂತ ವೇದಾಂತಿಗಳು ಹೇಳಿದರೆ, ಇವರು ಹೇಳ್ತಾರೆ ಕಾಪಿಲ ಸಂಖ್ಯರು ಇಲ್ಲ ಹಾಗಲ್ಲ, ಪ್ರಧಾನವೇ ಪ್ರಪಂಚವಾಗಿ ಪರಿಣಮಿಸಿದೆ, ಪ್ರಧಾನವೇ ಪ್ರಪಂಚವಾಗಿ ಪರಿಣಮಿಸಿದೆ ಅಷ್ಟೇ ಅಂತ ಹೇಳ್ತಾರೆ. ವೇದಾಂತಿಗಳು ಹೇಳ್ತಾರೆ ಆತ್ಮನು ಅಜ, ಅಮೃತ ಸ್ವರೂಪ. ಅವರು ಹೇಳ್ತಾರೆ ಪ್ರಧಾನವೇ ಅವಿನಾಶಿ ಅಂತ. ಮತ್ತು ಆತ್ಮನು ನಿತ್ಯ ಚೈತನ್ಯ ಸ್ವರೂಪ ಅಂತ ವೇದಾಂತ ದರ್ಶನ ಹೇಳಿದರೆ, ಅವರು ಕಾಪಿಲ ಸಾಂಖ್ಯರು ಹೇಳ್ತಾರೆ ಪ್ರಧಾನವು ಅಚೇತನವಾಗಿದ್ದರೂ ತಾನೇ ಸೃಷ್ಟಿ ಮಾಡುತ್ತದೆ, ಅದು ಚೇತನವಲ್ಲದಿದ್ದರೂ ತಾನೇ ಸೃಷ್ಟಿ ಮಾಡುತ್ತದೆ ಅಂತ ಅವರು ಹೇಳ್ತಾರೆ. ಇಲ್ಲಿ ವೇದಾಂತಿಗಳು ಹೇಳ್ತಾರೆ ಶಾಸ್ತ್ರವೇ ಅಂತಿಮ ಪ್ರಮಾಣ, ಶ್ರುತಿ ಸ್ಮೃತಿ ಶಾಸ್ತ್ರಗಳೇ ಅಂತಿಮ ಪ್ರಮಾಣ, ಮತ್ತು ಅನುಭವವು ಇದಕ್ಕೆ ಬೇಕು. ಇದು ಅನುಭವ ಸ್ವರೂಪವೂ ಹೌದು, ಶಾಸ್ತ್ರ ಬಂದದ್ದು ಅನುಭವ ಸ್ವರೂಪವಾಗಿಯೇ. ಹಾಗಾಗಿ ಶಾಸ್ತ್ರವನ್ನು ಬಿಟ್ಟು ನಾವು ಏನೇನು ಹೇಳಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ, ಇವರು ಹೇಳ್ತಾರೆ ಶಾಸ್ತ್ರವು ಆಪ್ತವಾಕ್ಯ, ಅವರು ಪೂರ್ತಿ ಅದನ್ನು ಅಲ್ಲ ಅಂತ ಹೇಳೋಲ್ಲ. 21ನೇದು, ವಿಚಾರವಾದಿಗಳಾಗಿ ಅಧ್ಯಾರೋಪವಾದ ಸಂಪ್ರದಾಯ ಬಲ್ಲವರು ವೇದಾಂತ ದರ್ಶನದವರು. ಅಂದರೆ ಒಂದು ಮುಖ್ಯವಾಗಿ ವಿಚಾರ ಮಾಡ್ತಾರೆ ಅವರು, ವಿಚಾರದ ಮೂಲಕ ಆತ್ಮನನ್ನು ತಿಳಿದುಕೋ ಅಂತ ಹೇಳೋರು. ಮತ್ತು ಅಧ್ಯಾರೋಪ ಅಪವಾದ ಈ ಕ್ರಿಯೆಯಿಂದ ಇದನ್ನು ಅರ್ಥ ಮಾಡಿಕೊಂಡು ಆ ಸಂಪ್ರದಾಯವನ್ನು ಬಲ್ಲವರು ಮತ್ತು ಅನುಸರಿಸೋರು. ಆದರೆ ಇವರೇನು ವಿಚಾರವಾದಿಗಳಾದರೂ ಸಂಪ್ರದಾಯ ರಹಿತರು. ವಿಚಾರ ಮಾಡದೇ ಇಲ್ಲ ಅಂತಲ್ಲ, ಸಾಂಖ್ಯರು ವಿಚಾರ ಮಾಡ್ತಾರೆ, ಆದರೆ ಅವರು ಸಂಪ್ರದಾಯದ ರಹಿತರು. ಇವರು ವೇದಾಂತಿಗಳು ಹೇಳ್ತಾರೆ ಸಾರ್ವತ್ರಿಕ ಪರಿಪೂರ್ಣಾನುಭವಿಗಳು. ಪರಿಪೂರ್ಣ ಅನುಭವ ಇರಬೇಕು, ಸಾರ್ವತ್ರಿಕವಾಗಿರಬೇಕು ಅದು ಅಂತ ಹೇಳಿದರೆ, ಇವರು ಪ್ರಧಾನ ಮಲ್ಲರು ಅಂತ ಇವರನ್ನು ಕರೀತೇವೆ. ಪ್ರಧಾನ ಮಲ್ಲರು ಅಂದ್ರೇನು? ಪ್ರಕೃತಿಯನ್ನೇ ಜಾಸ್ತಿ, ಪ್ರಕೃತಿಯನ್ನೇ ಮೇಲ್ಮಟ್ಟದಲ್ಲಿ ಇಡೋರು. ಆತ್ಮನ ದೃಷ್ಟಿಯಿಂದ ನಿಜವಾಗಿ ಹುಟ್ಟೇ ಇಲ್ಲ ಅಂತ ಹೇಳ್ತಾರೆ ಯಾರು? ವೇದಾಂತ ದರ್ಶನದವರು. ಆತ್ಮನ ದೃಷ್ಟಿಯಿಂದ ನೀವು ನೋಡಿದರೆ ಹುಟ್ಟೇ ಇಲ್ಲ. ಹುಟ್ಟು ಇರೋದು ಜೀವನಿಗೆ ದೇಹವನ್ನು ತಗೊಂಡಾಗ. ಈ ಜೀವನು ಹುಟ್ಟೋದು ಅಂತ ಇಲ್ಲ, ಸಾಯೋದು ಅಂತಲೂ ಇಲ್ಲ, ಅನಾದಿ. ಒಂದು ದೇಹವನ್ನು ಪ್ರವೇಶಿಸೋದು ಬಿಡೋದು ಮಾಡ್ತಾನೆ ವಿನ, ಇವನಿಗೆ ನೀವು ದೇಹವನ್ನು ಪ್ರವೇಶಿಸಿದಾಗ ಹುಟ್ಟು ಅಂತ ಹೇಳ್ತಾರೆ, ದೇಹವನ್ನು ಬಿಟ್ಟಾಗ ಸಾವು ಅಂತ ಹೇಳ್ತಾರೆ. ಪಾರಮಾರ್ಥಿಕವಾಗಿ ನೋಡಿದರೆ, ಆತ್ಮನ ದೃಷ್ಟಿಯಿಂದ ನೋಡಿದರೆ ಹುಟ್ಟು ಇಲ್ಲ, ಸಾವು ಇಲ್ಲ ಅಂತ ವೇದಾಂತಿಗಳು ಹೇಳಿದರೆ, ಕಾಪಿಲ ಸಂಖ್ಯರು ಏನು ಹೇಳ್ತಾರೆ? ಇಲ್ಲದ ವಸ್ತು ಹುಟ್ಟುವುದಿಲ್ಲವೆನ್ನುವ ಸತ್ಕಾರ್ಯವಾದಿಗಳು. ಇವರು ಸ್ವಲ್ಪ ಅಲ್ಲಲ್ಲೇ ಬರ್ತಾರೆ, ಇಲ್ಲದ ವಸ್ತು ಹುಟ್ಟುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅವರು ಹುಟ್ಟೇ ಇಲ್ಲ, ಸಾವೇ ಇಲ್ಲ ಅಂತ ಒಪ್ಪೋದಿಲ್ಲ. ಇಲ್ಲದ ವಸ್ತು ಹುಟ್ಟುವುದಿಲ್ಲ,
ವೆನ್ನುವ ಸತ್ಕಾರ್ಯವಾದಿಗಳು. ಕಾರ್ಯಕಾರಣ ಭಾವವು ಉಪದೇಶಕ್ಕಾಗಿಯೇ ಹೊರತು ಪರಮಾರ್ಥವಲ್ಲ ಅಂತ ವೇದಾಂತ ದರ್ಶನ ಹೇಳತ್ತೆ. ಅಂದರೆ ಇಲ್ಲೆಲ್ಲ ನಾವು ವಿವರಿಸೋದು ಮೈಲಿಗಲ್ಲುಗಳಾಗಿ ಅರ್ಥ ಮಾಡಿಕೊಳ್ಳಿ ಅನ್ನೋ ದೃಷ್ಟಿಯಿಂದ, ಅಂದರೆ ವ್ಯಾವಹಾರಿಕ ಸತ್ಯದ ದೃಷ್ಟಿಯಿಂದ ವಿನ ಪಾರಮಾರ್ಥಿಕ ದೃಷ್ಟಿಯಲ್ಲಿ ಪರಬ್ರಹ್ಮ ತತ್ವ ಒಂದೇ ಇರೋದು, ಮುಗಿದೋಯ್ತು ಅಂತ ಹೇಳ್ತಾರೆ. ಅವರು ಹೇಳ್ತಾರೆ ಕಾರಣವೇ ಕಾರ್ಯವಾಗಿದೆ. ಒಂದು ಕಾರ್ಯ ಅಂತ ನಿಮಗೆ ಕಾಣಿಸ್ಬೇಕಾದ್ರೂ ಅದರ ಹಿಂದೆ ಕಾರಣ ಅಂತ ಒಂದು ಇದ್ದೇ ಇದೆ ಅಂತ ಹೇಳಿದರೆ, ವೇದಾಂತಿಗಳು ಹೇಳ್ತಾರೆ ಕಾರ್ಯಕಾರಣ ಭಾವವು ಉಪದೇಶಕ್ಕಾಗಿ, ಅಂದರೆ ಬೇರೆಯವರಿಗೆ ಅದು ಅರ್ಥ ಆಗುವಾಗಿ ಹೇಳಲಿಕ್ಕಾಗಿ ವಿನಃ ಪಾರಮಾರ್ಥದಲ್ಲಿ ಅದಿಲ್ಲ ಅಂತ ಹೇಳ್ತಾರೆ. ಯಾರು? ವೇದಾಂತಿಗಳು ಹೇಳ್ತಾರೆ ಈಶ್ವರಾಧೀನವಾಗಿ ಪ್ರಕೃತಿಯು ಜಗತ್ತಾಗಿದೆ. ಅಂದರೆ ಪ್ರಕೃತಿಯು ಈಶ್ವರಾಧೀನವಾಗಿದೆ. ಆ ಈಶ್ವರನ ಹತೋಟಿಯಲ್ಲಿದ್ದು ಪ್ರಕೃತಿಯು ಜಗತ್ತಾಗಿದೆ. ಅಂದರೆ ಅವರು ಹೇಳ್ತಾರೆ ಅಚೇತನವಾದ ಪ್ರಧಾನ ಅಥವಾ ಪ್ರಕೃತಿ ತಾನೇ ತನ್ನನ್ನು ಮಾರ್ಪಾಡು ಮಾಡಿಕೊಂಡಿದೆ ಅಂತ ಹೇಳ್ತಾರೆ. ಇಲ್ಲಿ ಭಗವಂತಂದೇನು ಬೇಕಾಗೇ ಇಲ್ಲ ಅಂತ ಅವರು ಪದೇ ಪದೇ ಹೇಳ್ತಾರೆ. ಈಶ್ವರ ತತ್ವ ಬೇಕಾಗಿಲ್ಲ. ಪ್ರಧಾನವೇ ತನ್ನಿಂದ ತಾನೇ ಮಾರ್ಪಾಡು ಮಾಡಿಕೊಂಡು ಪ್ರಕೃತಿ ಮಾರ್ಪಾಡು ಮಾಡಿಕೊಂಡು ಜಗತ್ತಾಗಿ ತೋರುತ್ತೆ ಅಂತ ಹೇಳ್ತಾರೆ. ವೇದಾಂತ ದರ್ಶನದವರು ಹೇಳ್ತಾರೆ ಎಲ್ಲವೂ ಮಾಯಿಕ, ಅದ್ವೈತ ಮಾತ್ರ ಪರಮಾರ್ಥ. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರೋ ಎಲ್ಲ ಈ ಜಾದುವಲ್ಲಿ ಮಾಯೆ ತೋರಿದ ಹಾಗೆ, ಜಗತ್ತು ಒಂದು ಮಾಯೆ ಇದ್ದಂತೆ. ಅದರ ಪರಮಾರ್ಥ ಯಾವುದು ಅಂದರೆ ಅದ್ವೈತ, ಪರಬ್ರಹ್ಮ ತತ್ವ ಒಂದೇ ಅಂತ ಹೇಳಿದರೆ ಅವರು ಹೇಳ್ತಾರೆ ಇಲ್ಲ 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 ಇಲ್ಲ, ಹಾಗೆ ಒಪ್ಲಿಕ್ಕಾಗಲ್ಲ. ಜಗತ್ತೂ ಸತ್ಯವೇ, ಆತ್ಮರುಗಳು ಸತ್ಯವೇ. ನೀವು ನೀವೇನು ಹೇಳಿದ್ರು ಒಂದೇ ಸತ್ಯ ಅಂತೀರಿ, ಪರಬ್ರಹ್ಮ ಪರಮಾತ್ಮ ಒಂದೇ ಸತ್ಯ. ನಾವು ಅದು ಒಪ್ಪಲ್ಲ, ಜಗತ್ತೂ ಸತ್ಯ ಅಂತ ನಾವು ಒಪ್ತೇವೆ. ಅದಕ್ಕೆ ಇವರನ್ನು ನಾವು ದ್ವೈತವಾದಿಗಳು ಅಂತ ಹೇಳೋದು. ಅದ್ವೈತವಾದಿಗಳು ಹೇಳೋದು ಜಗತ್ತು ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಅಂದರೆ ಪರಬ್ರಹ್ಮ ಒಂದೇ ಸತ್ಯ, ಅದು ಜಗತ್ತಾಗಿ ಕಾಣತ್ತೆ ಅಷ್ಟೇ ಅಂತ ಅದ್ವೈತವಾದಿಗಳು ಹೇಳ್ತಾರೆ. ಈಗ ನಿರವಯವನಾದ ಆತ್ಮನಿಗೆ ಗುಣದೋಷಗಳಿಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಆತ್ಮನಿಗೆ ಯಾವುದೇ ಗುಣಗಳು, ರೂಪ ಇಲ್ಲ, ಗುಣ ಇಲ್ಲ, ನಾಮ ಇಲ್ಲ ಅಂತ ಅವ್ಯಕ್ತ ಸ್ವರೂಪ ಅಂತ ನೀವು ಆತ್ಮನನ್ನು ಆಕಾಶ ರೂಪಿ ಅಂತ ಇವರು ಹೇಳಿದರೆ, ಯಾರು? ವೇದಾಂತಿಗಳು ಹೇಳಿದರೆ ಇವರು ಹೇಳ್ತಾರೆ ಸತ್ವಗುಣ, ರಜೋಗುಣ, ತಮೋಗುಣ ಮೂರು ಸಮನಾಗಿ ಸೇರಿದಾಗ ಪ್ರಧಾನವಾಗತ್ತೆ. ಅವರು ಯಾವಾಗಲೂ ಪ್ರಧಾನದ ಬಗ್ಗೆ ಮಾತಾಡ್ತಾರೆ, ಅಂದರೆ ಪ್ರಕೃತಿಯ ಬಗ್ಗೆ ಮಾತಾಡ್ತಾರೆ. ಮತ್ತು ಪರಬ್ರಹ್ಮವು ಎಲ್ಲರ ಸ್ವರೂಪವಾದ್ದರಿಂದ ಇದನ್ನು ಯಾರು ಒಪ್ತಾರೋ ಬಿಡ್ತಾರೋ ಅನ್ನೋದು ಪ್ರಶ್ನೆ ಅಲ್ಲ ಅಂತ ಹೇಳಿದ್ರು. ಅದು ಅವರ ಸ್ವರೂಪವೇ, ನೀವು ಒಪ್ಪೋದು ಬಿಡೋದು ಏನು ಬಂತು? ಎಲ್ಲರ ಸ್ವರೂಪವೇ ಪರಬ್ರಹ್ಮ ತತ್ವ ಅಂತ ವೇದಾಂತ ದರ್ಶನದವರು ಹೇಳಿದರೆ ಇವರು ಪರಬ್ರಹ್ಮವನ್ನು ಒಪ್ಪೋದೇ ಇಲ್ಲ. ಯಾರು? ಕಾಪಿಲ ಸಾಂಖ್ಯರು ಪರಬ್ರಹ್ಮ ಅವೆಲ್ಲ ನಾವು ಒಪ್ಪೋಲ್ಲ, ನಾವು ಏನಿದ್ರು ಪ್ರಕೃತಿಯನ್ನು ಮಾತ್ರ ಒಪ್ಪೋದು ಅಂತ ಹೇಳ್ತಾರೆ. ಈಗ ವೇದಾಂತ ದರ್ಶನದಲ್ಲಿ ಅವಸ್ಥಾತ್ರಯ ವಿಚಾರ ಮೂಲಕವೇ ಅದ್ವೈತ ಅನುಭವ ಆಗಬೇಕು ಅಂತ ಹೇಳ್ತಾರೆ. ಯಾವುದು? ಅವಸ್ಥಾತ್ರಯ ಅಂದ್ರೇನು? ಜಾಗೃತ್, ಸ್ವಪ್ನ, ಸುಷುಪ್ತಿ ಈ ಮೂರು ಅವಸ್ಥೆಗಳಲ್ಲಿರುವ ಪರಬ್ರಹ್ಮ ಪರಮಾತ್ಮನು ಮೂರು ಅವಸ್ಥೆಗಳಿಂದ ಆಚೆಗೂ ಇದ್ದಾನೆ. ಇದರ ಮೂಲಕವೇ ನೀನು ಅದ್ವೈತವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ವೇದಾಂತ ದರ್ಶನ ಹೇಳಿದರೆ ಇವರು ಹೇಳ್ತಾರೆ ಅವಸ್ಥಾತ್ರಯ ವಿಚಾರವೇ ನಮಗೆ ಬೇಕಾಗೇ ಇಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಏನಕ್ಕೆ? ಅದೇನು ಬೇಕಾಗಿಲ್ಲ, ನಮಗೆ ಪ್ರಧಾನ ಇದ್ದರೆ ಸಾಕು ಅಂತ ಹೇಳ್ತಾರೆ. ಬ್ರಹ್ಮ, ಆತ್ಮ, ಅಕ್ಷರ, ಪುರುಷ, ಸಾಕ್ಷಿ ಮುಂತಾದವುಗಳು ಒಂದಕ್ಕೊಂದು ಪರ್ಯಾಯ ಪದಗಳು. ಇಲ್ಲಿ ಅದ್ವೈತ ವೇದಾಂತ ದರ್ಶನದಲ್ಲಿ ಬ್ರಹ್ಮ ಅನ್ನೋ ಒಂದೇ, ಆತ್ಮ ಅನ್ನೋ ಒಂದೇ, ಅಕ್ಷರ ಅನ್ನೋ ಒಂದೇ, ಪುರುಷ ಅನ್ನೋ ಒಂದೇ, ಸಾಕ್ಷಿ ಅನ್ನುವ
ಶಬ್ದಗಳು ಭೇದಗಳಿದ್ದರೂ ಅದರ ಒಟ್ಟು ಅರ್ಥ ಒಂದೇ ಅಂತ ಹೇಳಿದರೆ, ಕಾಪಿಲ ಸಾಂಖ್ಯರು ಏನು ಹೇಳ್ತಾರೆ, ಅವರು ಪ್ರಕೃತಿ ಬಗ್ಗೆ ಹೇಳ್ತಾರೆ. ಪ್ರಧಾನ ಅಂದರೂ ಒಂದೇ, ಪ್ರಕೃತಿ ಅಂದರೂ ಒಂದೇ, ಮೂಲ ಕಾರಣ ಅಂದರೂ ಒಂದೇ, ಶಕ್ತಿ ಅಂತ ಅಂದರೂ ಒಂದೇ, ಸಾಮ್ಯ ಸ್ಥಿತಿ ಅಂದರೂ ಒಂದೇ ಅಂತ ಅವರು ಪ್ರಧಾನದ ವಿಷಯವನ್ನು ಹೇಳ್ತಾರೆ. ಹಾಗಾಗಿ ಮಿತ್ರರೇ, ಇಲ್ಲಿವರೆಗೆ ಯಾಕಂದ್ರೆ ನಾವು ಪದೇ ಪದೇ ಸಾಂಖ್ಯ ಹೇಳುವಾಗ ಏನಪ್ಪ ಇಂಥದ್ದೊಂದು ಸಾಂಖ್ಯ ದರ್ಶನದಲ್ಲೂ ವೇದಾಂತದಲ್ಲಿ ಏನು ವ್ಯತ್ಯಾಸ ಇದೆ ಅಂತ ನಾನು ನಿಮಗೆ ಬಿಡಿಸಿ ಹೇಳಿದ್ದೇನೆ. ಒಂದೇ ಮಾತಲ್ಲಿ ಹೇಳೋದಾದರೆ, ಸಾಂಖ್ಯ ದರ್ಶನದವರು ಪ್ರಕೃತಿಯನ್ನೇ ತ್ರಿಗುಣಾತ್ಮಕ ಪ್ರಕೃತಿಯನ್ನೇ, ಜಡ ಪ್ರಕೃತಿಯನ್ನೇ ಈ ಜಗತ್ತಿಗೆ ಮೂಲಭೂತವಾಗಿ ಕಾರಣ ಅಂತ ತಗೊಳ್ತಾರೆ. ವೇದಾಂತಿಗಳು ಪರಬ್ರಹ್ಮ ಪರಮಾತ್ಮನೇ ಈ ಜಗತ್ತಾಗಿ ತೋರಿ ಬಂದಿದ್ದಾನೆ ಅಂತ ಹೇಳ್ತಾರೆ ಅನ್ನೋದೇ ಇಲ್ಲಿ ಮುಖ್ಯವಾದ ವಿಚಾರ ಅನ್ನುತ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಿಂದ ನಾವು ಬೇರೆ ಬೇರೆ ಮತದವರು, ಬೇರೆ ಸಿದ್ಧಾಂತದವರು ಏನು ಹೇಳ್ತಾರೆ ಅಂತ ನೋಡೋಣ ಎಂದು ಹೇಳುತ್ತಾ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಓಂ ತತ್ ಸತ್. ಶ್ರೀಕೃಷ್ಣಾರ್ಪಣಮಸ್ತು.